देख रहे हैं A9 न्यूज। ಇದರದೇ ಒಂದು ಮಾಫಿಯಾ ಇದೆ ಅಥವಾ ಒಂದು ಗ್ಯಾಂಗ್ ಇದೆ ಅಥವಾ ಇವರೆಲ್ಲರೂ ಒಂದು ಇದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರೋದು ಏನಾದರೂ ಕಾಣ್ತದೆ ನೋಡ್ರಿ. ಈಗ ನಾನು ಈಗಾಗಲೇ ಹೇಳಿದ ಹಾಗೆ ಈ ಪ್ರತಿಯೊಂದು ಇದರಲ್ಲಿ ನೋಡಿ ಫೇಕ್ ಆಧಾರ್ ಮಾಡುವರು. ಈಗ ಯಾರ್ಯಾರು ಸಿಗ್ತಾರೆ ನಾವು ಅಥವಾ ಸಬ್ ರಿಜಿಸ್ಟ್ರಾರ್ ಕಚೇರಿ ಕೆಲವು ಮಾಡರೇಟರ್ ಇದ್ದಾರೆ, ಮಾಡರೇಟರ್ಸ್ ಇನ್ವಾಲ್ವ್ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅಂದ್ರೆ ಎಲ್ಲರಿಗೂ ನಾವು ಅರೆಸ್ಟ್ ಮಾಡಿ ಇಲ್ಲಿ ಕಳಿಸುವಂತ ಒಂದು ಕ್ರಮ ಮಾಡ್ತೀವಿ. ಅಂಡ್ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ನಾರಾಯಣ್ ಅವರ ಕೇಸಲ್ಲಿ ಒಂದು ರೌಡಿ ಶೀಟರ್ನು ಸಹ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಯಾರೇ ಆಗಲಿ ನೆಟ್ವರ್ಕ್ ಯಾವುದೇ ಆಗಲಿ ಅದನ್ನು ಖಂಡಿತ ಇದನ್ನು ಬೆದರಿಸ್ತೀವಿ. ಅಲ್ಲಿ ನೆಟ್ವರ್ಕ್ ರಿಪೀಟ್ ಆಫೆಂಡರ್ ಕಂಡು ಬಂದಲ್ಲಿ ಈಗ ನಾವು ಈಗ 5-6 ಕೇಸಸ್ ಏನು ಹೇಳಿದ್ದೀವಿ ಅದರಲ್ಲಿ ಬೇರೆ ಬೇರೆ ಜನ ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ ಒಂದೇ ಟೀಮ್ ಅದು ಕಂಟಿನ್ಯೂಸ್ ಮಾಡ್ತಾ ಇದೆ ಅಂತ ಇಲ್ಲ. ಬಟ್ ಇಂಥ ಟೀಮ್ ಬೇರೆ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿದೆಯಾ ಅದ್ರ ಬಗ್ಗೆ ಸಹ ತನಿಖೆ ನಾವು ನಡೆಸ್ತೇವೆ. ಮೇನ್ ಆಗಿ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸರ್ ಅಧಿಕಾರಿಗಳು ಏನಾದ್ರು ಮೇನ್ ನೋಡಿ, ಇಲ್ಲಿವರು ತನಿಖೆಯಲ್ಲಿ ಏನ್ ಕಂಡು ಬರುತ್ತದೆ ಆ ರೀತಿ ನಾವು ಮುಂದೆ ಹೋಗ್ತೀವಿ. ಸದ್ಯಕ್ಕೆ 1-2 ಕೇಸಲ್ಲಿ ನಾವು ಬಾಂಡ್ ರೈಟರ್ ಅನ್ನು ಅರೆಸ್ಟ್ ಮಾಡಿದ್ವಿ. ಸರ್, ದೇಶದಲ್ಲೇ ಕೊಟ್ಟಿ ದಾಖಲೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಒಂದು ಇಲಾಖೆನೇ ಆ ಇಲಾಖೆಯವರು ಎಷ್ಟೋ ಪ್ರಕರಣಗಳು ರಾಜಿ ಸಂಧಾನದ ಮಧ್ಯೆ ನಿಮ್ ತಾನೇ ಬಂದ ಮೇಲೆ ನೀವು ತನಿಖೆ ಚಾಲು ಮಾಡೋದು. ಈ ಕೆಲವು ಪ್ರಕರಣಗಳು ಎಲ್ಪ ಕೋರ್ಟಿಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ನಾವೇ ಇಲ್ಲೇ ಒಂದಿಷ್ಟು ದುಡ್ಡು ಕೊಟ್ಟು ಬಗೆಹರಿಸೋಣ. ಅದೇ ನಾನು ಧೈರ್ಯ ತುಂಬ್ತಾ ಇದೀನಲ್ಲ, ನಾವು ಆಕ್ಷನ್ ಮಾಡ್ತಾ ಇದೀವಿ. ನೀವು ಮುಂದೆ ಬಂದ್ರೆ ಅಂತ ಆರೋಪಿಗಳನ್ನು ಸಿಗ್ತಾರೆ. ನೋಡಿ, ಒಂದು ಕೇಸ್ ಡಿಟೆಕ್ಟ್ ಆದ್ರೆ ಇವರು ಮತ್ತೊಂದು ಕೇಸ್ ಮಾಡಕ್ ಹೋಗಲ್ಲ. ನೀವು ಸೆಟಲ್ಮೆಂಟ್ ನಿಮ್ಮಷ್ಟಕ್ಕೆ ಮಾಡ್ಕೊಂಡ್ರೆ ಮತ್ತೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಮಾಡೋಕೆ ಧೈರ್ಯ ಬರುತ್ತೆ. ಅವ್ರು 2ನೇ ಮಾಡ್ತಾರೆ, 3ನೇ ಮಾಡ್ತಾರೆ. ನಾವು ಫಸ್ಟ್ ಕೇಸಲ್ಲಿ ನೀವು ಕಂಡು ಹಿಡಿಯೋಣ, ಅಷ್ಟರಲ್ಲಿ ಆಕ್ಷನ್ ಆದ್ರೆ ಮತ್ತೆ ಯಾರು ಅದನ್ನು ಮಾಡೋದಿಲ್ಲ. ಇಷ್ಟು ಕೇಸ್ನಲ್ಲಿ ಕೊಟ್ಟಿ ದಾಖಲೆ ರಿಜಿಸ್ಟರ್ ಆಗೋಕ್ಕಿಂತ ಮುಂಚೆ ಹಿಡಿದಿರೋ ಪ್ರಕರಣಗಳಿದ್ದಾರೆ. ಎಷ್ಟೋ ಪ್ರಕರಣಗಳಲ್ಲಿ ರಿಜಿಸ್ಟ್ರೇಷನ್ ಆಗೋಗಿದೆ ಸರ್. ಅಲ್ಲಿ ಅಧಿಕಾರಿನೂ ಇನ್ವಾಲ್ವ್ ಮಾಡ್ಬೇಕು ಅವರನ್ನು, ಯಾಕಂದ್ರೆ ಅವ್ರು ಇಲ್ಲದೆ ಇದನ್ನ ಹೆಂಗ್ ಸಾಧ್ಯ? ನೋಡ್ರಿ, ಇದೆಲ್ಲ ತನಿಖೆ ಮೇಲೆ ಇರುತ್ತದೆ. ನಾವು ಯಾವ ರೀತಿ ವಿಚಾರಣೆ ಮಾಡ್ತೀವಿ, ಅವ್ರು ಏನ್ ಹೇಳ್ತಾರೆ, ಏನ್ ಎವಿಡೆನ್ಸ್ ಇದೆ ಅದಕ್ಕೆ ತಕ್ಕಂತೆ ನಾವು ಹೋಗ್ಬೇಕಾಗುತ್ತೆ. ನಾವು ಜನರಲ್ ಆಗಿ ಮಾತಾಡೋಕೆ ಆಗಲ್ಲ. ಸೊ ಏನ್ ಕಂಡು ಬಂದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇದೆ ಖಂಡಿತ ಅವರಿಗೆ ಸಹ ನಾವು ಕೇಸ್ ಮಾಡ್ತೀವಿ. ಅವ್ರ ಮೇಲೆ ರಿಜಿಸ್ಟರ್ ಆಗಿದೆ ಅಧಿಕಾರಿ ಲೋಪ ಇದೆ ಅಂತಾನೆ ನೋಡ್ರಿ, ಅದ್ರ ಬಗ್ಗೆ ಮಾತಾಡೋಕೆ ಆಗುತ್ತೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಟಾಕಿಂಗ್ ಅಬೌಟ್ ಯಾರು ಇಂಪರ್ಸನೇಷನ್ ಮಾಡಿದಾನೆ, ಈ ಸಿಸ್ಟಮ್ ಅಲ್ಲಿ ಏನಾದರೂ ಬೆನಿಫಿಟ್ ಏನು ಫ್ಲಾ ಇರ್ತವೆ ಅಥವಾ ಏನಾದರೂ ವೀಕ್ ಪಾಯಿಂಟ್ ಇರ್ತವೆ, ಅದನ್ನೇ ಬೆನಿಫಿಟ್ ಮಾಡಿ ಇವರು ಚೀಟಿಂಗ್ ಮಾಡಿರ್ತಾರೆ. ಅದನ್ನು ಹಿಡಿತೀವಿ ನಾವು. ಸರ್, ಇಲ್ಲಿವರೆಗೆ ಯಾರಿಗಾದ್ರೂ ಶಿಕ್ಷೆ ಆಗಿದೆನಾ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಾಫಿಯಾ? ಅದು ಟ್ರಯಲ್ ಕೇಸಸ್ ನೋಡ್ಬೇಕಪ್ಪ. ನಾವು ಎವಿಡೆನ್ಸ್ ಪಕ್ಕ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ. ಸರ್, ಅವರಿಗೆ ಕಾನೂನಿನ ಭಯಾನೇ ಇಲ್ಲ ಅಂತಂದ್ರೆ, ಶಿಕ್ಷಣೆ ಆಗಲ್ಲ ಅಂತಂದ್ರೆ ಅವ್ರು ಮತ್ತೆ ಮತ್ತೆ ಕ್ರೈಮ್ ಮಾಡ್ತಾನೆ ಹೋಗ್ತಾ ಇರೋದು ಸರ್. ಅದು ಬೇರೆ ವಿಚಾರಪ್ಪ. ಅದನ್ನು ನಾವು ಅದಕ್ಕೆ ಟ್ರಯಲ್ ನಡೆಸಬೇಕಾಗುತ್ತೆ, ಎವಿಡೆನ್ಸ್ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಇಟ್ ಇಸ್ ಚೀಟಿಂಗ್ ಕೇಸಸ್. ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಚೀಟಿಂಗ್ ಕೇಸಸ್. ಸರ್, ಇದು ಭೂ ಹಗರಣ ಅನ್ನೋದು ಬಹಳ ಹಳೆಯಿಂದ ಬಂದಿದ್ದು. ಇದು ನಾನು ಹಿಂದೆ ಇದನ್ನ ತುಂಬಾ ಕೇಳಿದ್ದೀನಿ, 1-2 ಆರ್ಟಿಕಲ್ ಮಾಡಿದ್ದೆ ನಾನು. ಬಟ್ ಇದು ಕಾಗದ ಪತ್ರಗಳು ಇರೋದ್ರಿಂದ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡು ಹೋದಾಗ ಕೆಲವು ಏನಂದ್ರೆ ಪೊಲೀಸ್ ಆಫೀಸರ್ಸ್ ಇದು ಕೋರ್ಟಿಗೆ ಸಂಬಂಧಪಡ್ತದೆ, ಯಾಕಂದ್ರೆ ಎಲ್ಲ ಕಾಗದ ಪತ್ರಗಳು ಅವ್ರದ್ದು ಇರ್ತದೆ. ನೀವು ಹೆಂಗಾಗಿತ್ತು, ನೀವು ಸಹಿ ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಇದರಲ್ಲಿ ಕ್ರಿಮಿನಲ್ ಆಫೆನ್ಸ್ ಇಸ್ ಇಂಪರ್ಸನೇಷನ್, ಫೋರ್ಜರಿ. ಇದು ನಾವು ಸಿವಿಲ್ ಡಿಸ್ಪ್ಯೂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಮಿಸ್ಗೈಡ್ ಆಗುವಂತ ಅವಶ್ಯಕತೆ ಇಲ್ಲ. ಸಿವಿಲ್ ಡಿಸ್ಪ್ಯೂಟ್ ಬೇರೆ ಇರ್ತದೆ, ಇಲ್ಲಿ ಕ್ರೈಮ್ ಆಗಿದೆ ಅಲ್ಲ. ಬೇರೆ ಯಾವ ಹೆಸರಿನಲ್ಲಿ ಇರುವಂತಹ ಹೊಲವನ್ನು ಬೇರೆಯವನು ನಿಂತು ಇಂಪರ್ಸನೇಷನ್ ಮಾಡಿ ಫೋರ್ಜರಿ ದಾಖಲೆ ಸೃಷ್ಟಿ ಮಾಡಿ ಸೇಲ್ ಮಾಡಿದಾಗ ಕ್ರೈಮ್ ಆಗಿದೆ. ನಾವು ನಮ್ಮನ್ನು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅದನ್ನು. ಅದೇ ಈಗ ಮುಂದಿಂದು ಇಂಥವ್ರು ಬಹಳ ಜನ ಇದ್ದಾರೆ ಸರ್, ಹೊರಗಡೆ ಎದುರ್ಕೋತಾರೆ ಬರಕ್ಕೆ. ಅದೇ ಕೋರ್ಟ್ ಕಚೇರಿ ಎಲ್ಲ ಅಡ್ಡಾಡು ನೀವು ಹೇಳಿದ್ರಲ್ಲ ಹಂಗೆ ಅಂತ ಹೇಳಿ. ಈಗ ಅವ್ರಿಗೆ ನೀವೇನ್ ಹೇಳೋದು? ಬಟ್ ಲಾಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಇವ್ರು 25 ಲಕ್ಷ ಕಳ್ಕೊಂಡಿದ್ದಾರೆ. ರಿಟೈರ್ಡ್ ಮನುಷ್ಯ 25 ಲಕ್ಷ ಕಳ್ಕೊಂಡಿದ್ದಾರೆ. ಸೇವಿಂಗ್ ಆಗಿರುತ್ತೆ. ರಿಟೈರ್ಡ್ ಆದ ನಂತರ ಹಣವನ್ನು ಇಟ್ಟು ನಾವು ಲ್ಯಾಂಡ್ ಖರೀದಿ ಮಾಡುವಂತ ಪ್ಲಾನ್ ಮಾಡಿರ್ತಾರೆ. ಮತ್ತೆ ಅವ್ರದೇ ಹೋಗಿದೆ, ಮತ್ತೆ ಏನ್ ಪ್ರಯೋಜನ? ನೀವು ಹಣ ವಾಪಸ್ ಹೇಗೆ ಬರ್ತದೆ? ರಿಕವರಿ ಆಗ್ಬೇಕು. ನೀವು ಕೇಸೇ ಮಾಡಿಲ್ಲ ಅಂದ್ರೆ ಯಾರು ಕೊಡ್ತಾರೆ ನಿಮ್ಗೆ? ಮತ್ತೆ ಯಾರು ಆರೋಪಿ ಇದ್ದಾರೆ ಅವರಿಗೆ ಸಹ ನೀವು ಅಕೌಂಟೇಬಲ್ ಮಾಡಬೇಕಲ್ಲ. ಕೇಸ್ ಆಗ್ಲೇಬೇಕು. ಮುಂದೆ ಧೈರ್ಯದಿಂದ ಮುಂದೆ ಬರಬೇಕು. ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದರೆ ನಾವು ಖಂಡಿತ ಅದರ ಮೇಲೆ ಆಕ್ಷನ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಲಾಗುವುದು, ಇನ್ವೆಸ್ಟಿಗೇಟ್ ಮಾಡಲಾಗುವುದು. थैंक यू। लेटेस्ट न्यूज के लिए देखते रहिए A9 न्यूज।